चलो मुझे छोड़ दो, मुक्ति दो चलो। सिलाई गई है 2 महीने तक यही अगरबत्ती जलती रहेगी और आप देख रहे हैं कि जो नृत्य गोपाल दास है जो लंबा ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ 8 ಅಡಿ ಅಗರಬತ್ತಿಯನ್ನ ಈಗಾಗಲೇ ಏನಂದ್ರೆ ಹತ್ತಿಸುವಂತಹ ಕೆಲಸವನ್ನ ಇಲ್ಲಿರುವಂತಹ ಮಹಾಂತರು ಮಾಡಿದ್ದಾರೆ. ಮಹಾಂತ ಗೋಪಾಲ್ ದಾಸ್ ಅವರು ಮಾಡಿರ್ತಕ್ಕಂತಹ ಈ ಒಂದು ಏನಂದ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಈ ಒಂದು ಅಗರಬತ್ತಿಯನ್ನ 108 ಅಡಿ ಎತ್ತರದ ಅಗರಬತ್ತಿಯನ್ನ ಈಗಾಗಲೇ ಬೆಳಗಿಸುವ ಮೂಲಕವಾಗಿ ಇದಕ್ಕೆ ಚಾಲನೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಏನಂದ್ರೆ ಈ ಒಂದು 108 ಅಡಿ ಅಗರಬತ್ತಿಯನ್ನ ಗುಜರಾತ್ನ ವಡೋದರಾದಿಂದ ತರಲಾಗಿರುವಂತದ್ದು. ಒಟ್ಟು 15 ದಿವಸಗಳ ಕಾಲಾವಕಾಶದ ಈ ಒಂದು ಅಗರಬತ್ತಿನ ತೆಗೆದುಕೊಂಡು ಬರೋದಕ್ಕೆ ಬೇಕಾಯಿತು. ಮತ್ತೆ ಅದರ ಜೊತೆಗೆ ಈ ಒಂದು ಅಗರಬತ್ತಿಯನ್ನ ತಯಾರು ಮಾಡೋದಕ್ಕೆ ಬರೋಬ್ಬರಿ 103 ಏನಂದ್ರೆ ದಿನಗಳ ಕಾಲ ಈ ಒಂದು ಅಗರಬತ್ತಿನ ತಯಾರು ಮಾಡೋದಕ್ಕೆ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ಇದರ ವಿಶೇಷತೆ ಏನು ಅಂತಂದ್ರೆ ಈ ಒಂದು ಅಗರಬತ್ತಿಯನ್ನ ಒಟ್ಟು 9 ಧಾನ್ಯಗಳಿಂದ ಮಾಡಲಾಗಿದೆ. ಒಟ್ಟು 9 ಧಾನ್ಯಗಳನ್ನ ಈ ಒಂದು ಅಗರಬತ್ತಿಯ ಸಂದರ್ಭದಲ್ಲಿ ಬಳಕೆಯನ್ನು ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ 108 ಪ್ರಮುಖವಾದಂತಹ ಹೋಮ ಕುಂಡಗಳಿಂದ ಹೋಮದಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಏನು ಆ ಒಂದು ಬೂದಿ ಬರುತ್ತಲ್ಲ, ಅದೊಂದು ಪ್ರಸಾದ ಬರುತ್ತಲ್ಲ, ಆ ಪ್ರಸಾದವನ್ನ ಸಹಿತ ಈ ಒಂದು ಅಂದ್ರೆ ಅಗರಬತ್ತಿಯನ್ನ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಬಳಕೆಯನ್ನ ಮಾಡಲಾಗಿದೆ. ಮತ್ತೆ ವಿಶೇಷವಾಗಿ ದೇಸಿ ತುಪ್ಪವನ್ನ ಅಂದ್ರೆ ದೇಸಿ ಆಕಳ ತುಪ್ಪವನ್ನ ಈ ಒಂದು ಅಗರಬತ್ತಿಯ ಬಳಕೆಗೆ ಏನಂದ್ರೆ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಬಳಕೆಯನ್ನು ಮಾಡಲಾಗಿರುವಂತದ್ದು. ಮತ್ತೆ ಅದರ ಜೊತೆಗೆ ಪ್ರಮುಖವಾಗಿ ಸುಗಂಧ ದ್ರವ್ಯಗಳನ್ನ ಬಳಸಲಾಗಿದೆ. ಸುಗಂಧ ದ್ರವ್ಯದ ಇದು ಯಾವ ಮಟ್ಟಕ್ಕಿದೆ ಅಂತಂದ್ರೆ ಇಡೀ ಈ ಒಂದು ಏರಿಯಾ ಪೂರ್ತಿ ಏನಂತಂದ್ರೆ ಈ ಒಂದು ಸುಗಂಧ ದ್ರವ್ಯದ ಪರಿಮಳ ಬರುತ್ತೆ. ಈ ಒಂದು ಏನು ಅಗರಬತ್ತಿಯನ್ನ ತರೋದಕ್ಕೆ ಏನು ಗುಜರಾತ್ನ ವಡೋದರದಿಂದ ಇಲ್ಲಿವರೆಗೆ ತರೋದಕ್ಕೆ ಬರೋಬ್ಬರಿ 15 ದಿವಸಗಳ ಕಾಲ 120 ಮೀಟರ್ ಉದ್ದದಾದಂತಹ ಒಂದು ಅಂದ್ರೆ ಲಾರಿಯಲ್ಲಿ ತೆಗೆದುಕೊಂಡು ಬರಲಾಗಿದೆ. ಈಗಾಗಲೇ ಅದನ್ನ ಬೆಳಗಿಸುವಂತಹ ಕಾರ್ಯವೂ ಸಹಿತ ನಡೀತಿದೆ. ಈ ಒಂದು ಏನಂದ್ರೆ ಪುಣ್ಯ ಭೂಮಿಯಲ್ಲಿ ಅಯೋಧ್ಯೆ ಅಂತಹ ಪುಣ್ಯ ಭೂಮಿಯಲ್ಲಿ ನಮ್ಮದು ಒಂದು ಸೇವೆ ಇರಲಿ ಅನ್ನುವಂತಹ ಕಾರಣಕ್ಕಾಗಿ ಅಯೋಧ್ಯೆಯ ವಡೋದರದಲ್ಲಿರುವಂತಹ ಜನರು ನಿರ್ಮಾಣ ಮಾಡಿ ತೆಗೆದುಕೊಂಡು ಬಂದಿರತಕ್ಕಂತಹ ಒಂದು ಅಂದ್ರೆ ಅಗರಬತ್ತಿ. ಇದಕ್ಕೆ ಬಹಳಷ್ಟು ಜನ ಎಲ್ಲಾ ಕಡೆಯಿಂದನೂ ಸಹಿತ ಎಲ್ಲಿಂದ ಅಯೋಧ್ಯೆ ಏನು ವಡೋದರಿಂದ ಬರುವಂತಹ ಸಂದರ್ಭದಿಂದ ಇಲ್ಲಿವರೆಗೂ ಸಹಿತ ಇಡೀ ಲಾರಿಯನ್ನ ಸಿಂಗರಿಸಿ ಮತ್ತೆ ಅದರ ಜೊತೆಗೆ ಜನರು ಭಕ್ತಿ ಭಾವದಿಂದ ಇದನ್ನ ಪೂಜೆ ಮಾಡಿ ಕಳಿಸಿರುವಂತಹದ್ದು. ಹಾಗಾಗಿ ಇವತ್ತು ಮೊದಲನೇ ದಿವಸ ಆಗಿರುವಂತಹ ಕಾರಣಕ್ಕಾಗಿ ಈ ಒಂದು ಏನಂದ್ರೆ ಅಗರಬತ್ತಿಯನ್ನ ಬೆಳಗಿಸುವಂತಹ ಕಾರ್ಯವನ್ನ ಮಾಡಿದ್ರೆ ನಿಮ್ಗೆ ವಿಜುವಲ್ಸ್ ಅಲ್ಲೂ ಸಹಿತ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಯಾವ ರೀತಿಯಾಗಿ ಈ ಒಂದು ಅಗರಬತ್ತಿನ ತರಲಾಯಿತು ಮತ್ತೆ ಎಲ್ಲಿ ಇಡಲಾಗಿದೆ. ಮತ್ತೆ ಈಗ ಪೂಜೆಯು ಸಹಿತ ಮುಕ್ತಾಯವಾಗಿರುವಂತಹದ್ದು. ಅಗರಬತ್ತಿಯನ್ನ ಬೆಳಗಿಸುವಂತಹ ಕಾರ್ಯ ಇಲ್ಲಿ ನಿಮ್ಗೆ ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಉದ್ದನೆಯದಿದೆ. ಅಂದ್ರೆ ಇದಕ್ಕೆ ಕೆಳಗಡೆ ಇಡೋದಕ್ಕೂ ಸಹಿತ ಸ್ಟ್ಯಾಂಡ್ ಗಳನ್ನ ಯೂಸ್ ಮಾಡಿದ್ದಾರೆ. ಬರೋಬ್ಬರಿ 25ರಿಂದ 28 ಸ್ಟ್ಯಾಂಡ್ ಗಳನ್ನ ಯೂಸ್ ಮಾಡಿರುವಂತಹ ಕಾರಣಕ್ಕಾಗಿ ಆ ಒಂದು ಅಗರಬತ್ತಿಯನ್ನ ಅಡ್ಡಲಾಗಿ ಇಡಲಾಗಿದೆ. ಯಾಕಂದ್ರೆ ಈ ಒಂದು ಮೇಲ್ಗಡೆ ರ್ಯಾಪರ್ ಅನ್ನ ಇದು ಮಾಡಿದ್ದಾರೆ. ಅಂದ್ರೆ ಈ ಅಗರಬತ್ತಿಯ ಮೇಲ್ಗಡೆ ರ್ಯಾಪರ್ ಹಾಕಿದ್ದಾರೆ, ಪ್ಲಾಸ್ಟಿಕ್ ರ್ಯಾಪರ್. ಕಾರಣ ಏನು ಅಂದ್ರೆ ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚಳಿ ಮತ್ತೆ ಫಾಗ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸಹಿತ ಈ ಅಗರಬತ್ತಿ ತಂಡಿ ಹಿಡಿಬಾರ್ದು, ಯಾವುದೇ ಕಾರಣಕ್ಕೂ ಸಹಿತ ಅದು ಬೆಳಗ್ದೇನೆ ಇರಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಏನಂದ್ರೆ ಬಳಕೆಯನ್ನು ಮಾಡಲಾಗಿದೆ. ಮತ್ತೆ ಈ ಒಂದು ಅಗರಬತ್ತಿಯನ್ನ ವಿಶೇಷವಾಗಿ ರಾಮನಿಗಾಗಿ ಇಡೀ ವಿಶ್ವದ ಅತಿ ಉದ್ದನೆಯ ಅಗರಬತ್ತಿ 108 ಅಡಿ ಅಗರಬತ್ತಿ ಉದ್ದನೆಯ ಅಗರಬತ್ತಿ ಇಲ್ಲಿವರೆಗೂ ಸಹಿತ ಯಾರು ನಿರ್ಮಾಣವನ್ನ ಮಾಡಿಲ್ಲ. ಈ ಮೂಲಕವಾಗಿ ರಾಮನಿಗೆ ತನ್ನದೇ ಆದಂತಹ ಸೇವೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ರೀತಿಯಾಗಿ ಅಯೋಧ್ಯೆಯಲ್ಲಿ ಪ್ರತಿ ದಿವಸವೂ ಸಹಿತ ಒಂದರ ಮೇಲೆ ಒಂದು ಅಂದ್ರೆ ಭಕ್ತಿ ಭಾವದಿಂದ ಕೂಡಿರ್ತಕ್ಕಂತಹ ಜನರು ಭಕ್ತಾದಿಗಳು ಕೊಟ್ಟಿರ್ತಕ್ಕಂತಹ
ಮಾಡಿರ್ತಕ್ಕಂತಹ ವಸ್ತುಗಳ ಏನಂದ್ರೆ ಅನಾವರಣ ಇನ್ನು ಮುಂದೆ ಆಗ್ತಾ ಹೋಗುತ್ತೆ. ಬರೋಬ್ಬರಿ 22ನೇ ತಾರೀಕುವರೆಗೂ ಸಹಿತ ಇದೇ ರೀತಿಯಾದಂತಹ ಸಂಭ್ರಮಾಚರಣೆ, ರಾಮಲಲ್ಲನ ಮತ್ತೊಂದು ಸಾರಿ ಏನಂದ್ರೆ ತಮ್ಮಲ್ಲಿ ತೆಗೆದುಕೊಂಡು ಅಂದ್ರೆ ಪ್ರತಿಷ್ಠಾಪನೆಗೆ ಏನಂದ್ರೆ ತೆಗೆದುಕೊಂಡಿರುವಂತಹ ರೀತಿ, ಅದರ ಜೊತೆಗೆ 108 ಅಡಿಯ ಅಗರಬತ್ತಿಯನ್ನ ಬೆಳಗಿಸುವ ಮೂಲಕ, ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಸಂಪ್ರದಾಯದಲ್ಲಿ ಅಗರಬತ್ತಿಗೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ. ಅದು ಸ್ಪೆಷಲಿ ಗೋವಿನ ಏನಂದ್ರೆ ಸಗಣಿಯ ಮೂಲಕವಾಗಿ ಮಾಡಿರ್ತಕ್ಕಂತಹ ಅಗರಬತ್ತಿ. ಹಾಗಾಗಿ ಈಗ ಅಯೋಧ್ಯೆಯಲ್ಲಿ ಅಧಿಕೃತವಾಗಿ ಮುಂದಿನ 7 ದಿವಸಗಳ ಕಾರ್ಯಕ್ರಮಕ್ಕೆ ಈ ಒಂದು ಅಗರಬತ್ತಿಯ ಮೂಲಕವಾಗಿ ಚಾಲನೆಯನ್ನ ಕೊಡಲಾಗಿರುವಂತದ್ದು. ಈ ರೀತಿಯಾಗಿ ಅಯೋಧ್ಯೆಯ ಪ್ರತಿ ಒಂದು ಕ್ಷಣದ ಮಾಹಿತಿಯನ್ನ, ಈ ಮುಂದಿನ 7-8 ದಿವಸಗಳ ಕಾಲ ನಡೆಯುವಂತಹ ಪ್ರತಿ ಕಾರ್ಯಕ್ರಮದ ವಿವರಗಳನ್ನ ಅಯೋಧ್ಯೆಯಿಂದನೇ ನ್ಯೂಸ್ ಫಸ್ಟ್ ಕನ್ನಡಿಗರಿಗಾಗಿ ಗ್ರೌಂಡ್ ರಿಪೋರ್ಟ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸೊ ನೋಡ್ತಾ ಇದ್ರಿ ಈಗ ಅಯೋಧ್ಯೆಯಲ್ಲಿ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ ಅಂತ. ಉಡುಗೊರೆ ರೂಪದಲ್ಲಿ ಅಯೋಧ್ಯೆಗೆ ಬಂದು ತಲುಪಿರುವಂತಹ 108 ಅಡಿಯ ಅಗರಬತ್ತಿ ಇದು. ಅಯೋಧ್ಯೆಗೆ ಬಂದು ತಲುಪ್ತಾ ಇರೋ ಒಂದೊಂದು ಉಡುಗೊರೆಯೂ ಕೂಡ ಒಂದೊಂದು ವಿಶ್ವ ದಾಖಲೆಯನ್ನ ಬರಿತಾ ಇದೆ. ಅತಿ ದೊಡ್ಡ ಗಂಟೆ ಇರಬಹುದು, ಬೃಹತ್ ದೀಪ ಬೆಳಗಿಸೋದಕ್ಕೆ ಸಿದ್ಧತೆ ನಡೀತಾ ಇದೆ. ಇವತ್ತು ಈ 108 ಅಡಿ ಉದ್ದದ ಅಗರಬತ್ತಿಯನ್ನ ಬೆಳಗಿಸ್ತಾ ಇದ್ದಾರೆ. ಈಗಾಗಲೇ ಅದರ ಸಂಪೂರ್ಣ ವಿವರವನ್ನ ನಮ್ಮ ಪ್ರತಿನಿಧಿ ಜಗದೀಶ್ ಸ್ವತಃ ಸ್ಥಳದಿಂದ ಕೊಡ್ತಾ ಇದ್ರು. ಈ ಅಗರಬತ್ತಿಯ ಮಹತ್ವ ಮತ್ತೆ ವಿಶೇಷತೆ ಏನು ಅನ್ನುವಂಥದ್ದನ್ನ ಇದೆಲ್ಲರೂ ಸ್ವಯಂ ಪ್ರೇರಿತವಾಗಿ ಅವರಾಗೆ ಮಾಡಿಕೊಂಡು ರಾಮಲಲ್ಲಾನಿಗಾಗಿ ತಂದಿರುವಂಥದ್ದು. ವಡೋದರದಿಂದ 108 ಅಡಿ ಉದ್ದದ ಈ ಅಗರಬತ್ತಿಯನ್ನ ಮಾಡಿಕೊಂಡು ಸುಮಾರು ಇದರ ಜೊತೆಗೆ ಒಂದು 25 ಜನ ಇದಕ್ಕೆ ಏನೂ ಆಗದ ಹಾಗೆ ಸುರಕ್ಷಿತವಾಗಿ ಆ ಟ್ರಕ್ಗೆ ಸಂಪೂರ್ಣವಾಗಿ ಸಿಂಗಾರ ಮಾಡಿಕೊಂಡು ಅದನ್ನ ಅಯೋಧ್ಯೆಗೆ ಬಂದು ತಲುಪಿಸಲಿಕ್ಕೆ 15 ದಿನ ಬೇಕಾಗಿದೆ. ಇದರ ತಯಾರಿ ಮಾಡೋದಕ್ಕೆ 100ಕ್ಕೂ ಹೆಚ್ಚು ದಿನ ಹಿಡಿದಿದೆ ಅಂತ ಹೇಳಲಾಗ್ತಾ ಇದೆ. 100 kg ತುಪ್ಪ, ಸುಗಂಧ ದ್ರವ್ಯ ಮತ್ತೆ ಹೋಮಕುಂಡಗಳ ಭಸ್ಮ ಎಲ್ಲವನ್ನು ಬಳಸಿಕೊಂಡು ಈ ಅಗರಬತ್ತಿಯನ್ನ ತಯಾರಿಸಲಾಗಿರುವಂಥದ್ದು. ತಮ್ಮ ಆರಾಧ್ಯ ದೈವ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆಯಾಗ್ತಾ ಇದೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೊಳ್ತಾ ಇದೆ ಅನ್ನೋ ಸಂಭ್ರಮದಲ್ಲಿ ದೇಶದಾದ್ಯಂತ ಶ್ರೀರಾಮನ ಭಕ್ತರು ಅವರಿಗೆ ತೋಚಿದ ಹಾಗೆ ರಾಮನಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸೋದಕ್ಕೆ ಈ ರೀತಿಯನ್ನ ಉಡುಗೊರೆಗಳನ್ನ ಅಯೋಧ್ಯೆಗೆ ತರೋದಕ್ಕೆ ಮುಂದಾಗಿದ್ದಾರೆ. ಆ ಪೈಕಿ ಅತಿ ಹೆಚ್ಚು ಗಮನ ಸೆಳೀತಾ ಇರುವಂಥದ್ದು ಅಂದ್ರೆ ಈ ಅಗರಬತ್ತಿ ಕೂಡ ಒಂದು. ನೀವು ನೋಡ್ತಾ ಇರಬಹುದು ಎಷ್ಟು ದೊಡ್ಡ ಟ್ರಕ್ನಲ್ಲಿ ಸಂಪೂರ್ಣ ಟ್ರಕ್ ಅನ್ನ ಸಿಂಗಾರಗೊಳಿಸಿಕೊಂಡು ಅದನ್ನ ವಡೋದರದಿಂದ ಅಯೋಧ್ಯೆಗೆ ತರಲಾಗಿದೆ ಅಂತ ಹೇಳಿ ಬರೋಬ್ಬರಿ 15 ದಿನಗಳ ಕಾಲ ಇದು ಸಂಚರಿಸಿ ಬಂದಿರುವಂಥದ್ದು. ಮತ್ತೆ 1 ವಾರಕ್ಕೂ ಹೆಚ್ಚು ದಿನಗಳ ಕಾಲ ಇದು ಹೀಗೆ ಉರಿತಾ ಇರುತ್ತೆ. ಅದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲವೂ ಕೂಡ ಈಗಾಗಲೇ ಆಗಿದೆ. ಯಾವುದೇ ಮಳೆ ಗಾಳಿ ಚಳಿಗೂ ಕೂಡ ಅಗರಬತ್ತಿ ಆರದ ಹಾಗೆ ಅದಕ್ಕೆ ಏನು ಜೋಪಾನ ಮಾಡಬೇಕು ಅದನ್ನು ಸಂಪೂರ್ಣವಾಗಿ ಜೋಪಾನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.